ವಿಟಮಿನ್ ಸಿ ಇರೋದ್ರಿಂದ ನಾನು ಹೇಳ್ದಲ್ಲ ಚರ್ಮದ ತ್ವಚೆಯನ್ನು ತುಂಬ ಚೆನ್ನಾಗಿ. ಹೇಳಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾರ್ತಿಕ್ ಫ್ರಮ್ ಕಾರ್ತಿಕ್ ಲಾಕ್ಟೆಕ್ ಕಡೆಯಿಂದ. ಇವತ್ತು ಸಂಡೇ, ಸಿಂಪಲಾಗಿ ಏನಾದರೂ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಂಡೇಲಿ ಮನೇಲಿರೋದ್ರಿಂದ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಇವಾಗ ಟೈಮ್ 3:15. ಬೆಳಗಿಂದ ಹೆಂಗೆ ಟೈಮ್ ಹೋಯ್ತು ಅಂತ ನನಗಂತೂ ಗೊತ್ತೇ ಆಗಿಲ್ಲ. ಮನೆ ಕೆಲ್ಸಕ್ಕೆ ಹೋದರೆ ಟೈಮ್ ಹೋಗೋದೇ ಇಲ್ಲ, ಮನೇಲಿದ್ದರೆ ಟೈಮ್ ಗೊತ್ತಾಗೋದೇ ಇಲ್ಲ. ಸೊ ಆ ರೀತಿ ಸಂಡೇ ಟೈಮಲ್ಲಿ ಯಾರೆಲ್ಲ ಮನೇಲಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಮೆಜಾರಿಟಿ ಜನಗಳು ಸಂಡೇ ಟೈಮಲ್ಲಿ ಮನೇಲಿರ್ತಾರೆ. ಸೊ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸಲ್ ಅಂತ ಹೋಗ್ಬಿಡುತ್ತೆ ಟೈಮ್. ಚಿಟಿಕೆ ಹೊಡೆಯೋಷ್ಟರಲ್ಲಿ ಗಂಟೆ ಹೋಗ್ಬಿಟ್ಟಿರುತ್ತೆ ಟೈಮು. ಮನೇಲಿ ನಮ್ಮ ಮನೇಲಿ ನಾನು ನಮ್ಮಮ್ಮ ಇಬ್ಬರೇ ಇರೋದು. ಮ್ಯಾಕ್ಸಿಮಮ್ ಯಾವಾಗಲೂ ನಾನು ನಮ್ಮಮ್ಮ ಇಬ್ಬರೇ ಇರೋದು ಮನೇಲಿ. ನಮ್ಮಪ್ಪ ನಮ್ಮ ಮನೆಯೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಾನು ಕೆಲ್ಸಕ್ಕೆ ಹೋಗಿ ಬಂದಿರ್ತೀನಲ್ಲ, ಆ ಟೈಮಲ್ಲಿ ನಮ್ಮಮ್ಮನೂ ಮನೇಲಿ ಇರ್ತಾರೆ. ಒಂದೊಂದ್ಸಲ ಅವ್ರಿಗೆ ಕೆಲ್ಸಕ್ಕೆ ಹೋಗಿರ್ತಾರೆ. ಮಿಕ್ಕ ಟೈಮಲ್ಲಿ ನಾನು ಮನೇಲಿ ಇರ್ಬೇಕಾದ್ರೆ ಅವರು ಇರ್ತಾರೆ. ಸೊ ಇವತ್ತು ಸಂಡೇ ಇರೋದ್ರಿಂದ ಇಬ್ಬರು ಮನೇಲೇ ಇದ್ದೀವಿ. ನಾನು ಬೆಳಗ್ಗೆ ಎದ್ದಿದ್ದೆ ಲೇಟು ಇವತ್ತು. ಎಳ್ನೀರು, ನಮ್ಮಮ್ಮ ಎಳ್ನೀರು ಬೇರೆ ತಗೊಂಬಂದಿಕ್ಕವ್ರೆ. ಸ್ವಲ್ಪ ಏನು ಬಾ, ಏನು ಸ್ವಲ್ಪ ಚೆನ್ನಾಗಿಲ್ಲ ನೀನು ಅಷ್ಟೊಂದು. ಲೆಗ್ ಬಟ್ ಹೋಗೋಣ. ಅಮ್ಮ ಬಟ್ಟೆ ಒಗಿತಾರ ನಮ್ಮಮ್ಮ. ಇನ್ನು ಎಷ್ಟಿದೆ? ನಂದು ಇತ್ತಲ್ಲ ಇದೆಲ್ಲ ತಗೊಂಡಮ್ಮ ಬಟ್ಟೆ. ನಂದು ಇನ್ನೂ ಯೂನಿಫಾರ್ಮ್ದು ಅದೆಲ್ಲ ಇತ್ತು. ಸರಿ ಹೋಗ್ಲಿ, ಹೋಗಿರಿ. ತಿರ್ಗಾ ಅದನ್ನ ನಿಲ್ಲಿಸಿ ಹೋಗಿ ಟೈಮ್ ಆಗ್ತದೆ, ಹೋಗಿರಿ ಅದನ್ನ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ನಾರ್ಮಲ್ ಟೈಮಲ್ಲಿ. ಮನೇಲಿ ಇರ್ಬೇಕಾದ್ರೆ ಬಟ್ಟೆ ಎಲ್ಲ ಒಂಥರ ವಾಷಿಂಗ್ ಮಿಷಿನ್ ಇದೆ, ಆದರೂ ನಮ್ಮಮ್ಮ ಕೈಯಲ್ಲೇ ಒಗೆಯೋದು. ನಮ್ಮ ಮುಂದೆ ಬಟ್ಟೆ ಬಟ್ಟೆ ಒಗ್ದಾಕಿದ್ದು ಮುಗೀತು. ಮೇಲೆ ಮೋಸ್ಟ್ಲಿ ಮೇಲೆ ಒಣಗಾಗ್ತಾ ಇರ್ಬೋದು. ಬನ್ನಿ ನೋಡ್ಕೊಂಬರೋಣ. ಆಲ್ರೆಡಿ ಒಣಗಾಕಿ ಮುಗಿಸಿದಾರ ಅಂತ ಕಾಣಿಸುತ್ತೆ. ನಿಂತ್ಕೊಂಡು ಏನೋ ಕೆಳಗೆ ನೋಡ್ತಾವ್ರೆ. ನಾವು ಮೇಲೆ ಜಾಸ್ತಿ ಬರೋದೇ ಇಲ್ಲ. ಬಟ್ಟೆ ಏನಾದರೂ ಒಣಗಾಕಿದ್ರೆ ಕೆಳಗೇನೆ ಒಣಗಾಕೊಂತೀವಿ. ನಮ್ಮ ಮನೆ ಪಕ್ಕದಲ್ಲೇ ಜಾಗ ಐತೆ, ಸೊ ಅಲ್ಲೇ ಒಣಗಾಕ್ತೀವಿ. ಸಂಡೇ ಇರೋದ್ರಿಂದ ಮೇಲೆ ಬಂದಿದ್ದೀವಿ. ಆಲ್ರೆಡಿ ಎಲ್ಲರೂ ಸುಮಾರು ಜನ ಬಂದು ಬಟ್ಟೆನ ಒಣಗಾಕವ್ರೆ. ಸಂಡೇ ಅಲ್ವಾ, ಸೊ ಎಲ್ಲರೂ ಮನೆಗೆ ಇರ್ತಾರೆ, ಎಲ್ಲ ಒಗೆದು ಬಂದು ಒಣಗಾಕಿರ್ತಾರೆ. ಸೊ ಒಂದೊಂದ್ಸಲ ಜಾಗನೇ ಇರೋದಿಲ್ಲ ಸಂಡೇ ಟೈಮಲ್ಲಿ, ಅಷ್ಟೊಂದು ಒಣಗಾಕಿರ್ತಾರೆ. ಹೇಳಮ್ಮ. ಬಿಸಿಲು ಫ್ರೆಂಡ್ಸ್, ಇವಾಗ ಬೇರೆ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ. ಬಿಸಿಲು ಅಂದ ತಕ್ಷಣ ನೆನಪಿಗೆ ಬಂದು ಕಲ್ಲಂಗಡಿ ಅಂತ ತಿನ್ಬೇಕನ್ಸ್ತೈತೆ. ಮನೇಲಿ ಇದೆ ಆಲ್ರೆಡಿ. ಅಪ್ಪ, ಆಯ್ತಲ್ಲಮ್ಮ ಎಲ್ಲ ಒಣಗಾಕಿದ್ದು? ಸರಿ ನೋಡ್ರಿ. ನೀವು ಇಷ್ಟೊತ್ತಿಗೆಲ್ಲ ಬಟ್ಟೆ ಎಲ್ಲ ಒಗ್ದಾಕಿ ಒಣಗಾಕಿರ್ತೀರ. ಯಾರೆಲ್ಲ ಒಂದು ಮನೆಯಲ್ಲಿ ಹೆಂಗಸರು ನೋಡ್ತಾ ಇರ್ತೀರ ಅವ್ರಿಗೆ ಹೇಳ್ತಾ ಇದ್ದೀನಿ. ಬ್ಯಾಚುಲರ್ಗಳು ಇದೇ ಕೆಲಸ ಮಾಡೋದು, ಗಂಡಸರು. ಅಮ್ಮ ಕಲ್ಲಂಗಡಿ ಇದೆಯಲ್ಲ, ಬನ್ನಿ ಫ್ರೆಂಡ್ಸ್ ಕಲ್ಲಂಗಡಿ ತಿನ್ಕೊಂಬರೋಣ.
ಎಲ್ಲಮ್ಮ ಇದೆ ಕಲಂಗ್ರಿ ಎಲ್ಲಿದೆ? ಹ ಫ್ರಿಜ್ಜಲ್ಲಿದೆ. ಬಿಡಮ್ಮ ಇಲ್ಲಿ ಆಲ್ರೆಡಿ ಫಸ್ಟ್ ನಮ್ಮಪ್ಪ ಕಟ್ ಮಾಡಿ ಇಕ್ಕಿದ್ದಾರೆ. ಸೊ ಇಲ್ಲೈತು ಸಾಕ. ಆ್ಯಕ್ಚುಲಿ ಕಲಂಗ್ರಿನ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಕಾಣಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಉಪ್ಪು ಒಂದು ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಸೊ ಇನ್ಮೇಲೆ ಕಲಂಗ್ರಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ಲಸ್ ಬೇಸಿಗೆಯಲ್ಲಿ ಕಲಂಗ್ರಿ ಹಣ್ಣು ತಿನ್ನೋದ್ರಿಂದ ಮೈಗೆ ತುಂಬ ಒಳ್ಳೆಯದು. ಇದರಲ್ಲಿ ಕೆಲವೊಂದು ಬೆನಿಫಿಟ್ಸ್ ಅವೆ. ಏನಪ್ಪ ಅಂದರೆ ಈ ಕಲಂಗ್ರಿ ಹಣ್ಣು ತಿನ್ನೋದ್ರಿಂದ ಬಾಡಿನ ಡಿಹೈಡ್ರೇಟ್ ಆಗ್ದಂಗೆ ನೋಡ್ಕೊಳುತ್ತೆ. ಮತ್ತು ಬಾಡಿಗೆ ತುಂಬ ಒಂದು ತಂಪು ಕೊಡುತ್ತೆ ಒಂದು ಕಲಂಗ್ರಿ ಹಣ್ಣು. ಅದು ಮಾತ್ರ ಇಲ್ಲದ್ರೆ ಚರ್ಮದ ಒಂದು ರೋಗ ಏನಾದಿದ್ದರೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಚರ್ಮವನ್ನು ಯಾವಾಗಲೂ ಗ್ಲೋ ಆಗಿ ಇಟ್ಕೊಳ್ಳುತ್ತೆ ಸ್ಕಿನ್ನ. ಯಾರಾದರೂ ಫ್ಯಾಟಿ ಆಗಿದ್ದರೆ ಆ ಒಂದು ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಾನು ಹೇಳ್ದಲ್ಲ, ಚರ್ಮದ ತ್ವಚೆಯನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಗ್ಲೋ ಮತ್ತು ಚರ್ಮಕ್ಕೆ ಗ್ಲೋವನ್ನು ಕೊಡುತ್ತೆ ಒಂದು ಕಲಂಗ್ರಿ ಹಣ್ಣು. ಮತ್ತು ಹೃದಯ ಭಾಗದಲ್ಲಿ ಜಾಸ್ತಿ ಕೊಬ್ಬಿನಾಂಶ ಏನಾದರೂ ಬೆಳೆದಿದ್ರೆ ಅದನ್ನು ಕರಗಿಸಿ ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲಾಗಿ ಇಟ್ಕೊಳ್ಳುತ್ತೆ ಈ ಒಂದು ಕಲಂಗ್ರಿ ಹಣ್ಣು. ಅದು ಮಾತ್ರ ಹೇಳಿದ್ರೆ ಒಂದು ಕಿಡ್ನಿಲಿ ಸ್ಟೋನ್ ಅನ್ನೋದಿದ್ದರೆ ಅದು ಕರಗಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ ಈ ಒಂದು ಕಲಂಗ್ರಿ ಹಣ್ಣು. ಈ ಕಲಂಗ್ರಿ ಹಣ್ಣು ಸಾಧಾರಣವಾಗಿ ಅನ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೆಲ್ಲ ಒಂದು ಬೆನಿಫಿಟ್ ಈ ಒಂದು ಕಲಂಗ್ರಿ ಹಣ್ಣಲ್ಲಿದೆ. ನೀವು ಯಾಕೆ ಕಲಂಗ್ರಿ ಹಣ್ಣು ತಿನ್ನಬಾರ್ದು? ನೀವು ರೋಡಲ್ಲಿ ಜ್ಯೂಸು ಅದೆಲ್ಲ ಕುಡಿತೀರಾ, ಅಂದರೆ ಈ ಒಂದು 7 ಅಪ್ ಮಿರಿಂಡ ಆಯ್ತದೆಲ್ಲ ಕುಡಿತೀರಲ್ಲ, ಕುಡೀರಿ. ಜಾಸ್ತಿ ಒಂದು ಕಲಂಗ್ರಿ ಹಣ್ಣು ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಿಮಗೆ. ನನಗೆ ಕಲಂಗ್ರಿ ಹಣ್ಣು ತುಂಬ ಇಷ್ಟ ನನಗೆ. ಊಟ ಮಾಡಬೇಡ ಇವತ್ತು. ಮಧ್ಯಾಹ್ನ ಯಾಕೆ ಊಟ ಮಾಡಿಲ್ಲ? ಸಂಡೇ ಅಲ್ಲ, ಅದಕ್ಕೆ. ಸಂಡೇ ಟೈಮಲ್ಲಿ ಮನೇಲಿದ್ದರೆ ಊಟ ಮಾಡ್ಬೇಕು ಅನ್ಸೋದೇ ಇಲ್ಲ. ನೀರೇ ಇದೆ. ಮೈಗೆ ತುಂಬ ತಂಪು ಕೊಡುತ್ತೆ ಫ್ರೆಂಡ್ಸ್ ಇದು. ಇದನ್ನ ಅಷ್ಟೊಂದು ಸಾಧಾರಣವಾಗಿ ಅನ್ಕೊಳಕ್ಕೆ ಹೋಗ್ಬೇಡಿ. ಕಲ್ಲಂಗರಿನ ಬಾಡಿ ಯಾರಿಗೆಲ್ಲ ಹೀಟ್ ಆಗಿರುತ್ತೋ ಅವ್ರಿಗೆ ತುಂಬ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಒಂದು ಕಲ್ಲಂಗರಿಯನ್ನು. ಫ್ರೈ ಮಾಡಿ, ಹಾಗಂತ ಜಾಸ್ತಿನೂ ತಿನ್ನಕ್ಕೆ ಹೋಗ್ಬೇಡಿ. ಜಾಸ್ತಿ ತಿಂದ್ರೆ ಕೋಲ್ಡ್ ಆಗುತ್ತೆ. ಯಾವುದೇ ಆಗಿರಲಿ ಲಿಮಿಟ್ ಆಗಿರಬೇಕು, ಏನೇ ಆಗಿರಲಿ. ಕೋಲ್ಡ್ ಆಗುತ್ತೆ. ಇನ್ನೊಂದು ಕಟ್ ಮಾಡ್ದೆ ನೋಡಿ. ಇದನ್ನ ಹಂಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಕಲ್ಲಂಗರಿನ. ಕಟ್ ಮಾಡಿ ರೋಡ್ ಸೈಡೆಲ್ಲ ಬಂದು ಕಟ್ ಮಾಡಿ ಕೊಡ್ತಾರೆ. ಇದನ್ನೆಲ್ಲ ಫುಲ್ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಡ್ತಾರೆ. ನನಗೆ ಅದು ಇಷ್ಟ ಆಗಲ್ಲ ಫ್ರೆಂಡ್ಸ್. ನನಗೇನಿದ್ರು ಇದನ್ನ ಹಂಗೆ ತಿಂದು ನಾನು ಇದನ್ನೆಲ್ಲ ತಿಂದಾಕ್ಬಿಡ್ತೀನಿ. ಇಲ್ಲಿ ಇದೆಯಲ್ಲ ವೈಟ್ ಇದೆಯಲ್ಲ, ಇದರಲ್ಲೂ ಕೆಲವೊಂದು ಪ್ರೋಟೀನ್ಸ್ಗಳಿವೆ ಫ್ರೆಂಡ್ಸ್. ಇದ್ರೂ ಇದನ್ನು ತಿನ್ನೋದ್ರಿಂದ ನೀವು ವೈಟ್ ಇದೆಯಲ್ಲ ತಿನ್ಬಿಡಂಗೆ ಅದೇ ಬೇರೆ ಬೇರೆ ತರ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಹೋಮ್ ವ್ಲಾಗ್ಸ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮಗೆ ಒಂದು ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಹೇಳಮ್ಮ. ನೋಡಿ ಆನಂದಿಸಿ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬಾನೇ ಕಮ್ಮಿ ಆಗ್ತಾ ಇದೆ. ಏನು ನೋಡ್ತಾರೆ, ಲೈಕ್ ಮಾಡಲ್ಲ. ಅದು ನಮ್ಮ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ. ತುಂಬಾ ಸಪೋರ್ಟ್. ಇಲ್ಲ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳಿ. ಅದೇ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ತಿಕ್ ಲಾಕ್ಟೆಕ್ ಅನ್ನೋ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.